ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 6 ದಾರನ ತೊಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶನ ತೊಗೊಂಡಿದ್ದೀನಿ. ಇವಾಗ ಒಂದು ಬ್ರೈಡಲ್ ಕ್ರೋಶ ವರ್ಕ್ನ ತೋರಿಸ್ಕೊಡ್ತೀನಿ. ನಾನು ಶಾಂಪಲ್ ಪೀಸಿಗೆ ತೋರಿಸಿದ್ದೆ ಒಂದ್ಸಲ, ಅದನ್ನು ಈಗ ಸ್ಯಾರಿಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಸ್ಯಾರಿಗೆ 2 ಸಲ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ ಆದಮೇಲೆ 5 ಚೈನ್, ಹೀಗೆ 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಫೈವ್ ಚೈನ್ ಆದಮೇಲೆ 7 ಚೈನ್, 1 2 3 4 5 6 7 ಚೈನನ್ನು ನೀವು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಹೀಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿಗೆ ನೋಡ್ಕೊಂಡ್ರಿ ಅಲ್ವಾ, ಇಲ್ಲಿ 2 ಚೈನ್ ಒಳಗಡೆ ಅಂದರೆ 7 ಚೈನನ್ನು 5 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಬಿಟ್ಕೊಂಡು 7 ಚೈನನ್ನು ಲಾಕ್ ಮಾಡ್ಕೊಳ್ಳಿ. 5 ಚೈನ್ನ ಮಾತ್ರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. 7 ಚೈನ್ನ ಮಾತ್ರ ಸ್ವಲ್ಪ ಲೂಸ್ ಮಾಡಿಕೊಂಡು ಹಾಕೋಬೇಕು. ಗ್ರ್ಯಾಂಡ್ ಆಗಬೇಕು. ರಿಸೆಪ್ಷನ್ನು ಮತ್ತು ಮುಹೂರ್ತದ ಸೀರೆಗಳಿಗೆ ಎಲ್ಲ ಗ್ರ್ಯಾಂಡಾಗಿ ಕೇಳ್ತಾರಲ್ಲ, ಅದಕ್ಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದು. ನೋಡಿ, ಈ ರೀತಿ 7 ಹಾಕೊಂಡಾಗ ಸ್ವಲ್ಪ ಒಳಗಡೆ 2 ಚೈನ್ ಒಳಗಡೆ ಅಂದರೆ 5 ಚೈನ್ ಅಷ್ಟು ಗ್ಯಾಪ್ ಬರೋಷ್ಟಿಗೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. 4 5 5 ಚೈನನ್ನು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. 7 ಚೈನನ್ನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ಏಕೆಂದರೆ ಅದು ಆರ್ಚಿಗೆ ಬರುತ್ತೆ 7 ಚೈನ್ ಅನ್ನೋದು, ಅದಕ್ಕೋಸ್ಕರ. ನೀಟಾಗಿ ಕೌಂಟಿಂಗ್ನ ನೀಟಾಗಿ ಲೆಕ್ಕ ಹಾಕ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸೈನ್ ನೀಟಾಗಿ ಬರೋದಿಲ್ಲ ಕ್ರೋಶ ವರ್ಕು. ಪೂರ್ತಿ ಇದು ಬೇಸ್ ಲೈನು ಹೀಗೆ ಇರುತ್ತೆ, 5 ಚೈನು ಮತ್ತು 7 ಚೈನು. ಈ ರೀತಿ ಹಾಕ್ಕೊಂಡು ಸೀರೆ ಪೂರ್ತಿ ಇದೇ ರೀತಿ ಹಾಕೋಬೇಕು. ಫ್ರೆಂಡ್ಸ್, ಸೀರೆ ಪೂರ್ತಿ ಹೀಗೇ ಬೇಸ್ ಲೈನ ಸ್ಟಾರ್ಟಿಂಗು ಹಾಕೊಳ್ಳಿ. 7 5 7 5 ಚೈನ್ನ ಇದೇ ಥರ ಪೂರ್ತಿ ಸರಿಯಾಗಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ. ಬನ್ನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಅದೇ ಥ್ರೆಡ್ನ ತಗೊಳ್ತಾ ಇದ್ದೀನಿ. ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಿರೋ ಕಡೆ 2 ಸಲ ಲಾಕ್ನ ಮಾಡ್ಕೊಳ್ಳಿ. ಹೀಗೆ 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಏನಿದೆ ಅದರೊಳಗಡೆ ಹೋಗಿ ಚೈನ್ ಒಳಗಡೆ 2 ಸಲ ಲಾಕ್ನ ಮಾಡ್ಕೊಳ್ಳಿ. 1 ಸಲ 2 ಸಲ ಚೈನ್ ಒಳಗಡೆ ಲಾಕ್ನ ಮಾಡಿಕೊಂಡು ಕ್ರೋಶ ಮೇಲೆ ಥ್ರೆಡ್ನ ತೊಗೊಳ್ಳಿ. ಕ್ರೋಶ ಮೇಲೆ ಥ್ರೆಡ್ನ ತೊಗೊಂಡು ಡೈರೆಕ್ಟ್ 7 ಚೈನ್ ಮಾಡಿದ್ದೀವಿ ಅಲ್ವಾ, ಅದರೊಳಗಡೆ ಬರಬೇಕು. ಈ ರೀತಿ ಬಂದು ದಾರನ ತೊಗೊಂಡು 2ರಲ್ಲೊಂದು 2ರಲ್ಲೊಂದು ಹೀಗೆ ಡಬಲ್ ಕ್ರೋಶನ ಮಾಡಬೇಕು. ಕ್ರೋಶ ಮೇಲೆ 1 ಸಲ ದಾರನ ತೊಗೊಂಡು 7 ಚೈನ್ ಒಳಗಡೆ ಬಂದು ಇಲ್ಲಿ ನಾವು ಆರ್ಚಸ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕಂಬ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡು ಹೋಗಬೇಕು. ಕ್ರೋಶ ಮೇಲೆ 1 ಸಲ ದಾರನ ತೊಗೊಂಡು 7 ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಈ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇದರೊಳಗಡೆ ನಾವೀಗ 12 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಕೌಂಟಿಂಗು ಕರೆಕ್ಟಾಗಿರಬೇಕು. ನಾವಿಲ್ಲಿ ಎಷ್ಟು ಕರೆಕ್ಟಾಗಿ ಮೊದಲನೇ ಆರ್ಚಿಗೆ ಮಾಡ್ಕೊಂಡು ಹೋಗ್ತೀವಿ ಅದನ್ನೇ ಎಲ್ಲ ಆರ್ಚಿಗೂ ಮಾಡ್ಕೋಬೇಕು. ನಮಗಿಲ್ಲಿ 7 ಚೈನ್ ಏನಿದೆ ಅದರೊಳಗಡೆ 12 ಕಂಬಗಳನ್ನ ಮಾಡ್ಕೊಂಡು ಹೋದರೆ ನಾವು ನೆಕ್ಸ್ಟು ಬೀಡ್ ಹಾಕ್ಬಿಟ್ಟು ಗ್ರ್ಯಾಂಡ್ ಲುಕ್ ಕೊಡಬೇಕು. ಇನ್ನೊಂದು ಈಗ ಇದಾದಮೇಲೆ ಪಿಂಕ್ ಕಲರ್ ಥ್ರೆಡಲ್ಲಿ ನಾನು ಗ್ರ್ಯಾಂಡ್ ಲುಕ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಕರೆಕ್ಟಾಗಿ ಈಗ 12 ಕಂಬಗಳನ್ನ ಹಾಕ್ಕೊಂಡ್ರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಫ್ರೆಂಡ್ಸ್, ನಾವು ಈ ಕಂಬಗಳನ್ನ ಎಷ್ಟು ಚಿಕ್ಕದಾಗಿ ಹಾಕೋಕ್ಕೆ ಸಾಧ್ಯ ಅಷ್ಟು ಚಿಕ್ಕದಾಗಿ ಹಾಕೊಳ್ಳಿ, ಏಕೆಂದರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಲೆಂತ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಚಿಕ್ಕದಾಗೇ ತೊಗೊಳ್ಳಿ. ಇಲ್ಲಿ ನೋಡಿ, ಈಗ 12 ಕಂಬಗಳಾಗಿದೆ. ಈಗ ಈ 5 ಚೈನ್ ಇದೆ ಅದರೊಳಗಡೆ ಹೋಗಿ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಮಧ್ಯಭಾಗಕ್ಕೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 2 ಸಲ ಲಾಕ್ನ ಮಾಡಬೇಕು. ಸ್ಟಾರ್ಟಿಂಗು
2 ಲಾಕ್ ಮಾಡಿದ್ದೀವಿ, ಎಡ್ಜಲ್ಲೂ 2 ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಅಲ್ಲಿಂದನೇ ಕಂಟಿನ್ಯೂಸ್ ಆಗಿ ಕ್ರೋಶೆ ಮೇಲೆ ಒಂದು ಸಲ ದಾರನ ತಗೊಂಡು 7 ಚೈನ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೆಕ್ಸ್ಟು ಡೈರೆಕ್ಟಾಗಿ ನೋಡಿ, ಇಲ್ಲಿಂದನೇ ಕ್ರೋಶೆ ಮೇಲೆ ಒಂದು ಸಲ ದಾರನ ತಗೊಂಡು 7 ಚೈನ್ ಇದೆಯಲ್ಲ ಅದರೊಳಗಡೆ ಹೋಗಿ ದಾರನ ತಂದು 2 2 ಜಾಸ್ತಿ ಲೆಂತ್ ತೊಗೋಬೇಡಿ, ಎಷ್ಟು ಆಗುತ್ತೆ ಅಷ್ಟು ಕಮ್ಮಿನೇ ತೊಗೊಳ್ಳಿ. ಜಾಸ್ತಿ ಲೆಂತ್ ಆದರೆ ಲುಕ್ ಅಷ್ಟು ಚೆನ್ನಾಗಿರೋದಿಲ್ಲ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಿದ್ದೀರಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ಅಲ್ವಾ ನಮಗೂ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರೋದು. ನೋಡ್ತಾ ಇದ್ದಾರೆ, ಕಲಿತಿದ್ದಾರೆ ಅಂತ. ನೀವು ನೋಡಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ ಅಲ್ವಾ. ನೀವು ನೋಡ್ತಿದ್ದೀರಾ ಓಕೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಯಾಕೆ ಫ್ರೆಂಡ್ಸ್? ನಾನು ಹೇಳ್ಕೊಡೋದು ಅರ್ಥ ಆಗ್ತಾ ಇಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಹೇಳ್ಕೊಡಿ, ನಮಗೆ ಅರ್ಥ ಆಗ್ತಿಲ್ಲ ಅಂತ ಅದೇ ರೀತಿ ಹೇಳ್ಕೊಡ್ತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿ 12 ಕಂಬಗಳಾಯಿತು. 12 ಕಂಬ ಆದಮೇಲೆ ಮತ್ತೆ 5 ಚೈನ್ ಒಳಗಡೆ ಮಧ್ಯಭಾಗಕ್ಕೆ ಹೋಗಿ ಹೀಗೆ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡ್ಕೊಳ್ಳಿ. ಕ್ರೋಶೆ ಮೇಲೆ ಥ್ರೆಡ್ಡನ್ನು ತಗೊಂಡು ಮತ್ತೆ 7 ಚೈನ್ ಒಳಗಡೆ ಹೋಗಿ 2 2 ಮತ್ತೆ ಈಗ ಇಲ್ಲೂ 12 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಹೇಳ್ಕೊಡ್ತಾ ಇರೋದನ್ನ ಅರ್ಥ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಲಿತ್ಕೊಳ್ತಾ ಇದ್ದೀರಿ ಗೊತ್ತಿಲ್ಲ ನನಗೆ, ಆದ್ರೂ ಕಲೀರಿ ಅಂತ ಹೇಳ್ತೀನಿ. ಏಕೆಂದರೆ ಹೆಣ್ಮಕ್ಳು ಎಲ್ಲನೂ ಕಲಿಬೇಕು. ಎಲ್ಲನೂ ಕಲಿಯೋಕ್ಕಾಗುತ್ತೋ ಇಲ್ವೋ, ನಾವು ಮನೇಲೇ ಕೂತ್ಕೊಂಡು ಮಾಡೋಕ್ಕಾಗೋ ಅಂಥವನ್ನಾದರೂ ಮಾಡಿಕೊಂಡ್ರೆ ನಮಗೆ ಒಂದು ಬೆನಿಫಿಟ್ ಅನ್ನೋದೊಂದಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಏನಾದ್ರು ಅರ್ಥ ಆಗ್ತಾ ಇಲ್ಲ ಅಂದರೆ ಕಮೆಂಟ್ ಮಾಡಿ. ಏನು ಅರ್ಥ ಆಗ್ತಾ ಇಲ್ಲ, ಯಾವ್ದು ಅರ್ಥ ಆಗಲಿಲ್ಲ ಅಂತ ಕೇಳಿ ನಾನು ರಿಪ್ಲೈ ಮಾಡ್ಬೋದು. ನೋಡಿ, ಈ ರೀತಿ ಕರೆಕ್ಟಾಗಿ ಒಂದೇ ಲೆಂತಲ್ಲಿ ಹಾಕೊಂಡು ಹೋಗಬೇಕು. ಹಾಕ್ಕೊಂಡು ಮತ್ತೆ 5 ಚೈನ್ ಏನಿದೆ ಅದರೊಳಗಡೆ ಬಂದು ಹೀಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ. 2 ಲಾಕನ್ನು ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಪೂರ್ತಿ ಸೆರೆಗೆ ಆರ್ಚ್ಗಳನ್ನ ಮಾಡ್ಕೊಳ್ಳಿ. ಲೆಂತು ಸ್ವಲ್ಪ ಕಮ್ಮಿನೇ ಇರಲಿ. ಕರೆಕ್ಟಾಗಿ 12 ಕಂಬಗಳನ್ನೇ ಮಾಡ್ಕೊಂಡು ಹೋದರೆ ನಿಮಗೆ ಏನು ವೇರಿಯೇಷನ್ ಇಲ್ಲದೆ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ಹಾಕ್ತಿರೋ ಸ್ಟೆಪ್ಪಿಗೆ 5 ಚೈನು 7 ಚೈನ್ ಏನು ತೊಗೊಂಡಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳೋದಾದರೆ ಕರೆಕ್ಟಾಗಿ 12 ಕಂಬಗಳನ್ನ ಮಾಡಿಕೊಂಡ್ರೆ ನಿಮಗೂ ಡಿಸೈನು ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಒಂದೇ ಲೆಂತಲ್ಲಿ ತೊಗೋಬೇಕು. ನೋಡಿ, 12 ಕಂಬ ಆದಮೇಲೆ 5 ಚೈನ್ ಒಳಗಡೆ ಹೀಗೆ ಬಂದು 2 ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಪುಟ್ಟಾಗಿ ಆರ್ಚಸ್ ಬರುತ್ತೆ ಹೀಗೆ. ಈಗ ನಾನು ಇದಕ್ಕೆ ನೆಕ್ಸ್ಟು ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಇದು. ಇದಕ್ಕೆ ನಾನು ಪಲ್ಲು ಕಲರ್ನ ಥ್ರೆಡ್ನ ತೊಗೋತಿದ್ದೀನಿ. ಈ ಕಲರು ಸ್ಯಾರಿ ಕಲರು, ಇದು ಪಲ್ಲು ಕಲರು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಪೂರ್ತಿ ಸ್ಯಾರಿ ಮತ್ತು ಫೈನಲ್ ಲುಕ್ಕೆಲ್ಲನೂ. ನೋಡಿ, ಇದನ್ನು ಅಷ್ಟೇ ಈ ರೀತಿ ತೊಗೊಂಡು ಲಾಕಿರೋ ಕಡೆ ಲಾಕ್ನ ಮಾಡ್ಕೊಳ್ಳಿ. ಈ ಥರ 2 ಸಲ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಈ ರೀತಿ ತಗೊಳ್ಳಿ. ನೋಡಿ, ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ನೋಡಿ, ನೆಕ್ಸ್ಟು ಈ ಚೈನ್ ಕೆಳಗಡೆ ಗ್ಯಾಪ್ ಇದೆ ನೋಡಿ, ಅದರೊಳಗಡೆ ಹೋಗಿ ಹೀಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಹೀಗೆ ನೆಕ್ಸ್ಟು ಇನ್ನೊಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿರೋ ಚೈನ್ ಕೆಳಗಡೆ ಲೂಪ್ ಇದೆ ಅಲ್ವಾ, ಒಂದು ಹೋಲ್ ಇದೆ, ಅದರೊಳಗಡೆ ಹೋಗಿ ಹೀಗೆ ಲಾಕ್ನ ಮಾಡ್ಕೊಳ್ಳಿ.
ಥ್ರೆಡ್ನ ಮೇಲೆ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಚೈನ್ ಕೆಳಗಡೆ ಲೂಪ್ ಕಾಣುತ್ತೆ ಫ್ರೆಂಡ್ಸ್, ಅದರೊಳಗಡೆ ಹೋಗಿ ಈ ರೀತಿ ತೊಗೋಬೇಕು. ಪುಟ್ಟು ಪುಟ್ಟು ಬೀಡ್ಸ್ಗಳನ್ನ ಹಾಕ್ಕೊಂಡ್ರೆ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಪಕ್ಕದಲ್ಲಿರೋ ಚೈನ್ ಕೆಳಗಡೆ ಇರೋ ಲೂಪ್ ಒಳಗಡೆ ಹೋಗಿ ದಾರನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಥ್ರೆಡ್ನ ತೊಗೊಳ್ಳಿ, ಒಂದು ಬೀಡನ್ನು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಇರೋ ಲೂಪ್ ಒಳಗಡೆ ಹೀಗೆ ಹೋಗಿ ದಾರನ ತಂದು ಥ್ರೆಡ್ನ ಬಿಡಬೇಡಿ ಫ್ರೆಂಡ್ಸ್, ಎಲ್ಲ ಥ್ರೆಡನ್ನು ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಹೀಗೆ ಮಾಡಿಕೊಂಡು ಇಲ್ಲಿ ನೋಡಿ 4 ಬೀಡ್ ಆಯಿತು. 4 ಬೀಡ್ಸ್ ಆದಮೇಲೆ 1 2 3 ಈ ಥರ 3 ಚೈನನ್ನು ಹಾಕ್ಕೊಂಡು ಇಲ್ಲಿ 2 ಲೂಪ್ ಕಾಣಿಸ್ತಿದೆ ಅಲ್ವಾ, ಅವೆರಡನ್ನೂ ಬಿಟ್ಟು ಪಕ್ಕದಲ್ಲಿರೋ ಲೂಪ್ಗೆ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು 2 ಕಂಬನ ಬಿಟ್ಬಿಟ್ಟು ನೆಕ್ಸ್ಟ್ ಇರೋ ಗ್ಯಾಪಿಗೆ ಹಾಕ್ಕೊಂಡು ಮತ್ತೆ ದಾರನ ತೊಗೊಂಡು ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಚೈನ್ ಕೆಳಗಡೆ ದಾರನ ತಂದು ಹೀಗೆ ಲಾಕ್ನ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತೆ ಪಕ್ಕದಲ್ಲಿರೋ ಗ್ಯಾಪ್ ಒಳಗಡೆ ಹೋಗಿ ಹೀಗೆ ಲಾಕ್ ಮಾಡ್ಕೋಬೇಕು. ಈ ಕಡೆ 4 ಹಾಕಿದ್ದೀವಿ, ಈ ಕಡೆನೂ 4 ಬೀಡ್ಗಳನ್ನ ಹಾಕೊಳ್ಳೋಣ. ನೋಡಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಪಕ್ಕದಲ್ಲಿರೋ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಕಾಣಿಸ್ತಿದೆಯಲ್ಲ, ಚೈನ್ ಕೆಳಗಡೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ ಈ ಕಡೆ 4 ಈ ಕಡೆ 4 ಆಯಿತು. ಈಗ ನಾವಿಲ್ಲಿ ಆರ್ಚ್ ಮಾಡುವಾಗ 2 ಲಾಕ್ಗಳನ್ನ ಮಾಡಿದ್ವಿ ಅಲ್ವಾ, 5 ಚೈನ್ ಒಳಗಡೆ 2 ಲಾಕ್ ಮಾಡಿದ್ವಿ ಅಲ್ವಾ, ಅವೆರಡರ ಮಧ್ಯೆ ಹೋಗಿ ಹೀಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ನ ಹೀಗೆ ತೊಗೊಂಡು ಮತ್ತೆ ಬೀಡ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಒಂದು ಆರ್ಚ್ಗೆ ಈ ಕಡೆ 4 ಆ ಕಡೆ 4 ಮಧ್ಯದಲ್ಲಿ ಚೈನ್ ಹಾಕೋಬೇಕು. ಚೈನು ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ, ಕುಚ್ಚನ್ನ ಕಟ್ಟೋದು ನಾವು ಆರ್ಚ್ ಮಧ್ಯೆ, ಅಂದರೆ ಇಲ್ಲಿಗೆ ಕುಚ್ಚನ್ನ ಕಟ್ತೀವಿ, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಮತ್ತೆ ಒಂದು ಬೀಡು ಮತ್ತೆ ಚೈನ್ ಕೆಳಗಡೆ ಇರೋ ಗ್ಯಾಪಿಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ನ ಮಾಡಿಕೊಂಡು ನೋಡಿ ಇದೇ ಥರ ಪೂರ್ತಿ ನಾವು ಆರ್ಚ್ ಹಸ್ಗೆ ಎಲ್ಲದಕ್ಕೂ ಹೀಗೆ 4 ಬೀಡು 3 ಚೈನ್ನ ಹಾಕ್ಕೊಂಡು ನೋಡಿ ಇಲ್ಲಿ 2 ಲೂಪ್ ಇದೆ ಅಲ್ವಾ, ಅವೆರಡನ್ನು ಬಿಟ್ಟು ನೆಕ್ಸ್ಟು ಹೀಗೆ ಹಾಕೋಬೇಕು. ನೆಕ್ಸ್ಟ್ ಲೂಪ್ ಒಳಗಡೆ ಹಾಕೋಬೇಕು. ಈ 3 ಚೈನ್ ಏನು ಹಾಕ್ಕೊಂಡೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಮತ್ತು ಈಗ 3 ಚೈನ್ ಆದಮೇಲೆ ಲೂಪ್ನ ಹೊರಗಡೆ ತೊಗೊಂಡು ಈ ರೀತಿ ಥ್ರೆಡ್ನ ಹೊರಗಡೆ ತೊಗೊಂಡಿರ್ತೀವಲ್ವ, ಅದಕ್ಕೆ ಹೀಗೆ ಬೀಡ್ ಇನ್ಸರ್ಟ್ ಮಾಡಬೇಕು ಥ್ರೆಡ್ ಒಳಗಡೆ. ಮತ್ತು ಪಕ್ಕದಲ್ಲಿರೋ ಹೋಲಿಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಥ್ರೆಡ್ಗೂ ಹಾಕ್ಕೊಂಡು ಹೀಗೆ 4 ಆದಮೇಲೆ ಆರ್ಚ್ ಮಾಡುವಾಗ 2 ಲಾಕ್ ಹಾಕಿದ್ವಿ ಅಲ್ವಾ, ಆ ಲಾಕ್ ಮಧ್ಯೆ ಹೋಗಿ ಹೀಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಇದಕ್ಕೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಇದೇ ರೀತಿ ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ಕುಚ್ಚನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಫೈನಲ್ ಲುಕ್ ಬರುತ್ತೆ ಅಂತ. ಇದೇ ರೀತಿ ನಾನು ಹೇಗೆ ಹೇಳ್ಕೊಟ್ಟೆ ಹಾಗೆಯೇ ಫಸ್ಟು ಸ್ಟಾರ್ಟಿಂಗು ಮೊದಲನೇ ಬೇಸಿಗೆ ನೀವು 5 ಚೈನ್ 7 ಚೈನ್ ಈ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟು ಲಾಕ್ನ ಮಾಡಿಕೊಂಡು ಡಬಲ್ ಕ್ರೋಶ ಕಂಬಗಳನ್ನ ಪೂರ್ತಿ ಆರ್ಚ್ ಒಳಗಡೆ 12 ಕಂಬಗಳನ್ನ ಮಾಡಿಕೊಂಡು ಪೂರ್ತಿ ಕ್ಲಿಯರ್ ಮಾಡ್ಕೋಬೇಕು. ಮತ್ತು 3ನೇ ಸ್ಟೆಪ್ಪಲ್ಲಿ ನೀವು ಒಂದು ಬೀಡು ಲಾಕು ಮಾಡಿಕೊಂಡು ಹೋಗಬೇಕು. ಈ ಕಡೆ 4 ಮಧ್ಯದಲ್ಲಿ 3 ಚೈನು ಮತ್ತು ಈ ಕಡೆ 4 ಮಾಡಿಕೊಂಡ್ರೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇದು ನಾವು ಕ್ರೋಶ ವರ್ಕ್ ಮಾಡಿಕೊಂಡು ಕುಚ್ಚು ಹಾಕಿ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ಈ ರೀತಿ ಡಿಫ್ರೆಂಟಾಗಿ ನಾವು ಕುಚ್ಚುಗಳನ್ನ ಆರ್ಚ್ ಕೆಳಗಡೆ ಹಾಕಬೇಕು. ಇದರಲ್ಲಿ ನೋಡಿ ಈ ರೀತಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಸೀರೆಗೆ ಹಾಕಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನಗೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.